ವಿಧಾನಸಭೆಯ ಈ ಒಂದು ಸದನಕ್ಕೆ ತಾವು ಅಧ್ಯಕ್ಷರಾಗಿದ್ದೀರಿ. ಜೊತೆಯಲ್ಲಿ ಆ ಪೀಠದಲ್ಲೂ ಕೂಡ ತುಂಬ ಕಳಕಳಿಯಾಗಿ ಕಾಣಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ಮೊದಲನೇದಾಗಿ ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ಸದನದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ವ್ಯಕ್ತಿಗತ ಮತ್ತು ವ್ಯಕ್ತಿತ್ವದ ಮೇಲೆ ಮತ್ತು ತಮ್ಮ ಕುಟುಂಬದ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ನಮಗೆ ಇವತ್ತು ಅವರು ಪರಿಚಯವನ್ನ ಮಾಡಿಕೊಟ್ರು. ಅದರಲ್ಲೂ ತಾವು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಆಗಿರೋದ್ರಿಂದ ನಮಗೆ ಒಂದು ವಿಶ್ವಾಸವಿದೆ, ಈ ಒಂದು ಸದನದಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೋಸ್ಕರ, ಅದರಲ್ಲೂ ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಮತ್ತು ಕೈಗಾರಿಕೆಗಳನ್ನು ಯಾವ ರೀತಿ ನಾವು ಬೆಂಗಳೂರು ಮೈಸೂರು ಯಾವ ರೀತಿ ಮುಂದೆ ವರಿತಾ ಇದೆ, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಆ ರೀತಿ ನಮ್ಮ ಒಂದು ದಾವಣಗೆರೆಯಿಂದ ಆಚೆಗೆ ನಮ್ಮ ಉತ್ತರ ಕರ್ನಾಟಕ ಕೂಡ ಕಿತ್ತೂರು ಕರ್ನಾಟಕ ಭಾಗ ಅಂತ ಹೇಳ್ತೀವಿ, ಅದರ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಚರ್ಚೆಗೆ ತಾವು ಅವಕಾಶವನ್ನ ಮಾಡಿಕೊಡ್ತೀರಿ ಅನ್ನುವಂಥ ಭರವಸೆ ನಮಗೆಲ್ರಿಗೂ ಇವತ್ತು ಮೂಡಿ ಬರ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ 224 ಶಾಸಕರು ನಾವು ಜನರಿಂದ ಆರಿಸಿ ಬಂದಿದ್ದೇವೆ. ಜನರ ಕಷ್ಟಗಳಿಗೆ ಸ್ಪಂದಿಸಿ ಹೋರಾಟ ಮಾಡಿ, ಯಾಕಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿರ್ತಾವೆ ಅಂತ ಹೇಳಿ ಇಲ್ಲಿ ಆಡಳಿತ ಪಕ್ಷದವರಾಗ್ಲಿ ಅಥವಾ ವಿರೋಧ ಪಕ್ಷದವರಾಗ್ಲಿ ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ. ಪ್ರತಿಯೊಬ್ಬರೂ ಕೂಡ ನಾವು ಜನರನ್ನ ಪ್ರತಿನಿಧಿಸಿ ಇಲ್ಲಿ ಬಂದಿದ್ದೇವೆ. ತಮಗೂ ಕೂಡ ಅಗಾಧವಾದಂತ ಒಂದು ಅನುಭವ ಇದೆ. 8 ಬಾರಿ ಇಲೆಕ್ಷನ್ ಮಾಡಿದ್ದೀರಾ, 4 ಬಾರಿ ಗೆದ್ದಿದ್ದೀರಾ ಆ ರೋಣ ಕ್ಷೇತ್ರವನ್ನ. ನಾನು ಕೂಡ ತಮ್ಮ ಒಂದು ಕರೆಗೆ ಹೋಗಟ್ಟು ತಮ್ಮ ಕ್ಷೇತ್ರದಲ್ಲಿ 2 ಬಾರಿ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇಡೀ ಕ್ಷೇತ್ರದ ಚಿತ್ರಣವನ್ನ ಬದಲು ಮಾಡಿದ್ದೀರಾ. ತಮ್ಮಂತವರು ಕೂಡ ನಮಗೆ ಬಹಳಷ್ಟು ಮಾರ್ಗದರ್ಶನವನ್ನ ಮಾಡಿದ್ದೀರಾ. ಅಧ್ಯಕ್ಷರೇ, ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಮ್ಮ ಶಾಸಕರು ಕೆಲವು ಜನ ಹೇಳ್ತಾ ಇದ್ರು, ನಮಗೆ ಮೊದಲನೇ ಬಾರಿ ಆರಿಸಿ ಬಂದಿದ್ದೀವಿ, ನಮಗೆ ಜಾಸ್ತಿ ಅವಕಾಶವನ್ನ ಕೊಡಬೇಕು ಅಂತ. ಆದ್ರೆ ಅದರ ಜೊತೆಯಲ್ಲಿ ಅನುಭವದ ಮಾತುಗಳನ್ನ ಕೇಳಬೇಕು. ಯಾಕಂದ್ರೆ ನಾವು 2ನೇ ಬಾರಿ ಆರಿಸಿ ಬಂದಿದ್ದೀವಿ, ಈ ಕಡೆ ಮೊದಲನೇ ಬಾರಿ ಇದೀವಿ, ನಮಗೆ ಅವಕಾಶ ಕೊಡಿ ಅಂತ ಹೇಳಲಿಕ್ಕೇನು ಸಾಧ್ಯ ಇಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸವನ್ನ ಮಾಡಿದಂತ ಒಂದು ಸಚಿವೆಯಾಗಿ ಕೆಲಸವನ್ನ ಮಾಡಿದಂತ ಅನುಭವ ಕೂಡ ನನಗಿದೆ. ಸೊ ಅನುಭವ ಉಳ್ಳಂತವ್ರು 4 ಬಾರಿ 5 ಬಾರಿ ಗೆದ್ದಂತವರ ಮಾತುಗಳನ್ನು ಕೂಡ ಕೇಳಬೇಕು ಅನ್ನುವಂತ ಆಸೆ ಮತ್ತು ಹೊಸತನವನ್ನು ಕೂಡ ಆಲಿಸಬೇಕನ್ನುವಂತ ಆಸೆ ನಮಗಿರೋದ್ರಿಂದ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಕಟ್ಟ ಕಡೆಯ ಮನುಷ್ಯನ ಒಂದು ಅವರ ಜೀವನಕ್ಕೆ ಒಳ್ಳೆಯದಾಗೋದನ್ನಾಗಿರಲಿ ಅಥವಾ ಸಾಮಾಜಿಕ ಕಾಳಜಿ, ಬದ್ಧತೆ ಮತ್ತು ನ್ಯಾಯಯುತವಾದಂತ ಚರ್ಚೆಗಳು ಈ ಸದನದಲ್ಲಿ ನಡೆಯುತ್ತಾವೆ ಅನ್ನುವಂತ ಒಂದು ವಿಶ್ವಾಸ ನನಗಿದೆ. ನಾವು ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕೆಲಸವನ್ನ ಮಾಡಿದ್ದೇವೆ. ಅದೇ ರೀತಿ ನಮ್ಮ UT ಖಾದರ್ ಅವರು, ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಒಬ್ಬ ಸಭಾಧ್ಯಕ್ಷರು ಯಾವ ರೀತಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನ, ತಮಗೆ ಕೊಟ್ಟಂತ ಜವಾಬ್ದಾರಿನ ಯಾವ ರೀತಿ ನಿರ್ವಹಿಸಬಹುದು ಅನ್ನೋದನ್ನ ಒಬ್ಬರು ಯುವಕರಾದ್ರೂ ಕೂಡ ಅವರು ನಮಗೆ ತೋರಿಸಿ ಒಂದು ಮಾದರಿ ಆಗಿದ್ದಾರೆ. ತಮ್ಮ ಮೇಲೂ ಕೂಡ ನಮಗೆ ಅಷ್ಟೇ ವಿಶ್ವಾಸ, ಗೌರವ. ಯಾಕಂದ್ರೆ ತಮ್ಮ ಹಿರಿತನಕ್ಕೆ ಸಾಟಿ ಇಲ್ಲ. ತಾವಲ್ಲಿ ಕೂತ್ಕೊಂಡಿರೋದೇ ಒಂದು, ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ, ಅದೇ ರೀತಿ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಬಹುಶಃ ಬಹಳಷ್ಟು ಕಳಕಳೆಯಾಗಿ ರಾರಾಜಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧ್ಯಕ್ಷರೇ, ತಾವು ನಿಜವಾಗ್ಲೂ ತಮ್ಮ ಅನುಭವ, ತಮ್ಮ ಮಾರ್ಗದರ್ಶನದಲ್ಲಿ ಈ ಒಂದು ಸದನ ಬಹಳಷ್ಟು ಒಳ್ಳೆ ರೀತಿಯಿಂದ ಮುಂದೆ ಒರಿಯುತ್ತೆ. ಇದರಲ್ಲಿ ಪಕ್ಷಾತೀತವಾಗಿ, ಯಾಕಂದ್ರೆ ಆ ಪೀಠನೇ ಪಕ್ಷಾತೀತವಾಗಿರೋದು, ಒಳ್ಳೆ ಮಾರ್ಗದರ್ಶನ. ಅದರಲ್ಲೂ ವಿರೋಧ ಪಕ್ಷದವರ ಮಾತನ್ನ ಜಾಸ್ತಿ ಕೇಳಬೇಕು ಅಂತ ಹೇಳಿ ನಮ್ಮ ಹಿರಿಯ ಮಂತ್ರಿಗಳಾದಂಥ ಮುನಿಯಪ್ಪ ಸಾಹೇಬರು ತಮ್ಮ ಅನುಭವದಲ್ಲಿ ಹೇಳಿದ್ದಾರೆ. ಎಲ್ಲರನ್ನೂ ಕೂಡ ಸರಿಯಾಗಿ ದುಗಿಸ್ಕೊಂಡು ಹೋಗ್ತೀರಿ ಅನ್ನುವಂಥ ಭರವಸೆ ನಮಗಿದೆ. ಪ್ರಾಮಾಣಿಕವಾಗಿ ತಾವು ಮಂತ್ರಿ ಆಗಬೇಕಾಗಿತ್ತು, ಆದರೆ ಪಕ್ಷದ ನಿರ್ಧಾರ, ಶಾಸಕರ ಒಲವು ತಮ್ಮನ್ನ ಆ ಪೀಠದಲ್ಲಿ ಕೂರಿಸಿ ಎಲ್ಲ ಮಂತ್ರಿಗಳನ್ನ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ತಮ್ಮಲ್ಲಿ ಇದೆ. ತಮ್ಮ ಒಂದು ಪೀಠದಿಂದ ನ್ಯಾಯ ಎಲ್ಲರಿಗೂ ಸಿಕ್ಲಿ, ತಮಗೆ ಆ ಭಗವಂತ ಇನ್ನೂ ಜಾಸ್ತಿ ಕೆಲಸ ಮಾಡುವಂತ ಶಕ್ತಿಯನ್ನ ಕೊಡ್ಲಿ. ತಮ್ಮಿಂದ ನಾವು ಬಹಳಷ್ಟು ಕಲಿಯೋದು ಇದೆ. ಅಧ್ಯಕ್ಷರೇ, ತಮಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದವನ್ನ ಹೇಳ್ತೀನಿ. ನಮಸ್ಕಾರ.